ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಅಶ್ವಿನಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/4/2000, ಸಮಯ 2:05 ಮಧ್ಯಾಹ್ನ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅಶ್ವಿನಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಶನೈಶ್ಚರ ಬಲಹೀನನಾಗಿದ್ದಾನೆ. ಹೀಗಾಗಿ ಶನೈಶ್ಚರ ಗ್ರಹ ಅವನ ಒಂದು ಕೃಪೆ ಬೇಕು. ಹೀಗಾಗಿ ಶನೈಶ್ಚರ ಶಾಂತಿ ಮಾಡಿಸ್ಬೇಕು, ಆಮೇಲೆ ವಿವಾಹ ಪ್ರಯತ್ನ ಮಾಡಿ. ಈಗ ಅವಕಾಶ ಇದೆ. ಅಟ್ ಪ್ರೆಸೆಂಟ್ ಗೋಚಾರದಲ್ಲಿ ಈಗ ಆಕಾಶಕಾಯದಲ್ಲಿ ನಿಮ್ಮ ವಿವಾಹ ಸ್ಥಾನದಲ್ಲೇ ಶನೈಶ್ಚರ ಕೂತಿದ್ದಾನೆ ಅಂದರೆ ಸಣ್ಣದಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಅವನ ಒಂದು ಪ್ರಕಾಶ ಕಿರಣಗಳು ಆ ಫಲವನ್ನು ಖಂಡಿತ ತಂದುಕೊಡುತ್ತೆ, ಕನೆಕ್ಟ್ ಆಗುತ್ತೆ ನಿಮಗೆ. ಯೋಚನೆ ಮಾಡಬೇಡಿ. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ರಾಹುವಿನ ಭುಕ್ತಿ ನಡೀತಾ ಇದೆ. ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಯಾಕಂದರೆ ಗೋಚಾರದಲ್ಲಿ ಶನೈಶ್ಚರನ ಕೃಪೆ ಇರೋದ್ರಿಂದ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆದರೆ ಶನೈಶ್ಚರ ಶಾಂತಿ ತಪ್ಪಿಸಬೇಡಿ. ಶನೈಶ್ಚರ ಶಾಂತಿ ಮಾಡಿಸಿ ಪ್ರಯತ್ನ ಮಾಡಿದ್ರೆ ಮೇ ನಂತರದಲ್ಲಿ ಅವಕಾಶ ಇದೆ. ಪ್ರಯತ್ನಿಸಿದ್ರೆ ಸಿಗಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಿಹಾರಿಕಾ ಅವರು ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/4/2000, ಸಮಯ 9:04 ಬೆಳಗ್ಗೆ. ಅವರ ಪ್ರಶ್ನೆ MDSಗೆ ಸೀಟು ಕರ್ನಾಟಕದಲ್ಲೇ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿಹಾರಿಕಾ ಅವರ ಪ್ರಶ್ನೆ ಎಜುಕೇಷನ್ಗೆ ಸಂಬಂಧಿಸಿದ ಹಾಗೆ. MDS ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲಿ ಸಿಗುತ್ತೆ ಅಂತ. ಅನಂತರದಲ್ಲಿ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನದಿಂದ ಲಾಭಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಬುಧರಿಂದಾಗಿ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಮಾಡಿ. ಈಗ ಗುರು ದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು, ಗುರುವಿನ ಭಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಇಲ್ಲ, ಸ್ವಲ್ಪ ದೂರದಲ್ಲಿ ಅವಕಾಶ ಇದೆ ನಿಮಗೆ ಕರ್ನಾಟಕದಲ್ಲೇ ಆಗುತ್ತೆ ಅನ್ನೋದು ಡೌಟ್. ಅಂತೂ ಆಗುತ್ತಾದರೆ ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆಯ ಹೆಸರು ಮಾಡ್ತೀರಾ, ಚೆನ್ನಾಗಿ ಸಂಪಾದನೆಯನ್ನು ಮಾಡ್ತೀರಾ, ಲಾಭವನ್ನು ಗಳಿಸ್ತೀರಾ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಒಳ್ಳೆಯ ಗುಣವೂ ಇದೆ. ಬಂದವರನ್ನು ಲಾಭದೃಷ್ಟಿಯಿಂದ ಸಾಮಾನ್ಯವಾಗಿ ಏನಾಗಿದೆ, ಹಾಸ್ಪಿಟ್ಲ್ಗಳು ಅಂದ ಕೂಡಲೇ ವೈದ್ಯರನ್ನು ನೋಡೋ ದೃಷ್ಟಿಯೇ ಒಂಥರ ಆಗಿದೆ. ಯಾವುದೊಂದಕ್ಕೂ ಹಲವಾರು ಟೆಸ್ಟ್ಗಳನ್ನು ಬರೆಸಿ ನೀನೋ ಒಂದು ಅಂತೂ ದುಡ್ಡು ಕೀಳೋದೇ ಆಗಿದೆ. ಆ ರೀತಿಯ ಯೋಚನೆ ಇದೆ. ಸಂಸ್ಥೆ ನಡಿಬೇಕು ಅಂತಕ್ಕಂಥದ್ದು ಒಂದು. ಆದರೆ ಇದಕ್ಕಿಂತ ಮುಖ್ಯವಾಗಿ ಬಂದಂಥವರಿಗೆ ಆರೋಗ್ಯವನ್ನು ಕೊಡಬೇಕು. ಕೊಟ್ಟ ಟ್ರೀಟ್ಮೆಂಟ್ ಯಾವ ಔಷಧಿ ಇದೆ ಅದು ಸಹಾಯವಾಗಬೇಕು. ಆ ಒಂದು ಮನಸ್ಸು ಬೇಕು ವೈದ್ಯರಿಗೆ ಮುಖ್ಯವಾಗಿ. ಅದು ಈ ಒಂದು ಜಾತಕದಲ್ಲಿ ಸಮೃದ್ಧವಾಗಿದೆ. ಇಂಥದ್ದೊಂದು ಲಕ್ಷಣ ಇರಬೇಕು. ಹೀಗಾಗಿ ತಾವು ಒಳ್ಳೆಯ ರೀತಿಯ ಸೇವೆಯನ್ನು ಸಲ್ಲಿಸ್ತೀರ, ಅದರಲ್ಲಿ ಸಂಶಯ ಇಲ್ಲ. ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ನೀವು ಅದನ್ನು ಪೂರೈಸ್ತೀರ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕುಜಗ್ರಹ ಶಾಂತಿ ಒಂದು ಮಾಡಿಸ್ಬೇಕು. ತಾವು ತಪ್ಪದೇ ಅದನ್ನು ಮಾಡಿಸಿ. ಯಾಕೆಂದರೆ ನಾವು ಎಷ್ಟೇ ಬುದ್ಧಿವಂತರಿರಬಹುದು, ಎಷ್ಟೇ ಸರ್ಟಿಫಿಕೇಟ್ಗಳನ್ನು ತೊಗೊಂಡಿರಬಹುದು ನಾವು, ಆದರೆ ಬದುಕಿನ ಯಾವ ಪಾಠ, ಯಾವ ಅಧ್ಯಯನ ಇದೆ, ಇಲ್ಲಿ ನಮಗೆ ಗೊತ್ತಿಲ್ಲದ ಸಮಸ್ಯೆಗಳು ಎದುರಾಗ್ಬಿಡುತ್ತೆ. ಗೊತ್ತಿಲ್ಲದ ಭಾವನೆಗಳು ನಮ್ಮನ್ನು ಕೆರಳಿಸ್ಬಿಡ್ತವೆ. ಹೀಗಾಗಿ ಹಾಗಾಗದಿರಲಿ ಅಂತ ಕುಜಗ್ರಹ ಶಾಂತಿ ಒಂದು ಮಾಡಿಸಿ ಆಮೇಲೆ ವಿವಾಹ ಪ್ರಯತ್ನವನ್ನು ಮುಂದುವರಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಲೋಕೇಶ್ ಅವರು ಹಾಸನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/12/2006, ಸಮಯ 3 ಮಧ್ಯಾಹ್ನ. ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲೋಕೇಶ್ ಅವರ ಪ್ರಶ್ನೆ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ, ಆಮೇಲೆ ವೃತ್ತಿ ಯಾವ್ದು ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂತ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಶನಿ ಕೇತುಗಳಿದ್ದರೆ ಸ್ವಲ್ಪ ಆಲಸ್ಯ ಬರುತ್ತೆ. ರವಿ ಅಷ್ಟಮದಲ್ಲಿ ಬೇರೆ ಇದ್ದಾನೆ, ಪಂಚಮಾಧಿಪತಿ. ನೋಡಿ, ತಪ್ಪದೇ ತಾವು ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗಣಪತಿಗೆ ನೀವು ಜೇನು ಹಾಗೂ ರಸಬಾಳೆ ಇದರ ಅಭಿಷೇಕವನ್ನು ಮಾಡಿಸಿ ಪ್ರಸಾದ ತಗೊಳ್ಳಿ. ಶನಿವಾರ ಆಂಜನೇಯನಿಗೆ ಅದೇ ಜೇನು ಹಾಗೂ ರಸಬಾಳೆ ಇವುಗಳ ಅಭಿಷೇಕ, ಅದರ ಪ್ರಸಾದ ತಗೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಬೇಕು ನಿಮ್ಮ ಬುದ್ಧಿಶಕ್ತಿ ಪ್ರಕಟವಾಗೋಕ್ಕೆ, ಅದು ನಿಮಗೆ ಅಗತ್ಯವಾದ ಸಮಯದಲ್ಲಿ ನಿಮಗೆ ಅದರ ಬೆಲೆ ಗೊತ್ತಾಗಬೇಕು ಅಂದರೆ ಒಂದು ಗಣಪತಿ ಪ್ರಾರ್ಥನೆ, ಮತ್ತೊಂದು ಆಂಜನೇಯನ ಪ್ರಾರ್ಥನೆ ಮಾಡಲೇಬೇಕು.
ಈಗ ಅವಶ್ಯಕತೆ ಇದೆ, ಅದನ್ನು ಮಾಡಿ. ಪ್ರಸ್ತುತ ಕಾಲ ನಿಮಗೆ ಚಂದ್ರದಶೆಯಲ್ಲಿ ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ಅಷ್ಟಮದಲ್ಲಿದ್ದಾನೆ, ಅವನೇ ವಿದ್ಯಾಧಿಪತಿ, ವಾಗಧಿಪತಿ ಕೂಡ. ಈ ಗಣಪತಿ ಮತ್ತು ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಮೊದಲು ವಿದ್ಯೆ ಸಂಪಾದನೆ ಆಗಲಿ, ಆಮೇಲೆ ಮುಂದಿನ ಯೋಚನೆ ಮಾಡೋಣ. ಶುಭವಾಗಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಕ್ಷತಾ ಅವರು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/4/2001, ಸಮಯ 1:20 ಮಧ್ಯರಾತ್ರಿ. ಅವರ ಪ್ರಶ್ನೆ, ಹೆಸರು ಬದಲಾಯಿಸಿದ್ದೇನೆ, ಕೆಲಸ ಸಿಗ್ತಾ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಅಕ್ಷತಾ ಅವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ಹೆಸರು ಬದಲಾಯಿಸಿದಿರಿ, ಆದರೆ ಅಕ್ಷತಾ ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಹೆಸರಿನಲ್ಲಿ ಏನೂ ಇಲ್ಲ, ಯೋಚನೆ ಮಾಡಿಬಿಡಿ. ಜನ ಯಾಕೆ ಹೀಗೆ ಕಂಗಾಲಾಗ್ತಾರೆ, ಯಾಕೆ ಹೀಗೆ ಪ್ಯಾನಿಕ್ ಆಗ್ತಾರೆ ಗೊತ್ತಾಗಲ್ಲ. ಹೆಸರು ಅಷ್ಟೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹೆಸರಿಗಾಗಿ ಮಾಡುವ ಕೆಲಸ ಬಹಳ ಮುಖ್ಯ. ನಾವು ನಮ್ಮ ಜಾತಕದಲ್ಲಿ ಕರ್ಮಾಧಿಪತಿ ವೀಕಾಗಿದ್ದರೆ ಸಾಮಾನ್ಯವಾಗಿ ಕೆಲಸದಲ್ಲಿ ತೊಡಕುಗಳು ಉಂಟಾಗುತ್ತೆ, ಅಥವಾ ಪ್ರಾರಬ್ಧವಶಾತ್ ತೊಡಕುಗಳು ಉಂಟಾಗುತ್ತೆ. ಅದಕ್ಕೆ ಬಿಡುಗಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡೋಣ. ತಮ್ಮದು ನೋಡಿ, ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ, ಭಾಗ್ಯಾಧಿಪತಿ ಜೊತೆಗಿದ್ದಾನೆ. ಪ್ರಸ್ತುತ ನಿಮಗೆ ಈಗ ಗುರುದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ಶನೈಶ್ಚರನ ಜೊತೆಗೆ ಪಂಚಮ ಸ್ಥಾನದಲ್ಲಿ ಶತ್ರು ಕ್ಷೇತ್ರದಲ್ಲಿ. ನೋಡಿ, ಇದು ತೊಂದರೆ ಆಗ್ತಾ ಇದೆ. ಯಾವ ಟೈಮ್ ಇದೆ ನಿಮಗೆ, ಟೈಮ್ ಈಗ ರನ್ ಆಗ್ತಾ ಇರೋ ಟೈಮ್ ಗುರುವಿನದ್ದು. ಹೀಗಾಗಿ ಅವನ ಒಂದು ಬಲ ಕಡಿಮೆ ಇರೋದರಿಂದ ನಿಮಗೆ ತೊಡಕಾಗ್ತಾ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರು ಮಂದಿರ ಇದ್ದರೆ ಗುರುವಿಗೆ ಪ್ರತಿ ಗುರುವಾರ ಬೆಲ್ಲ ಸಮರ್ಪಣೆ ಮಾಡಿ. ಅದು ಪ್ರತಿ ಗುರುವಾರ 9 ಗುರುವಾರ ಹೀಗೆ ಪ್ರಯತ್ನ ಮಾಡಿ, ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಸಾಧ್ಯವಾದರೆ ಗುರುಚರಿತ್ರೆ ಪಾರಾಯಣವನ್ನು ಮಾಡಿ. ಇವೆರಡು ನಿಮಗೆ ತುಂಬ ಉಪಕಾರಿಯಾಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.